ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಆ ಪ್ರತಿದಿನ ನಮ್ಮ ಕ್ಲಾಸ್ ಅನ್ನ ನಾವು ಬಹಳ ಖುಷಿಯಿಂದ ಸಂತೋಷದಿಂದ ಆರಂಭಿಸ್ತೀವಿ. ಅದೇ ರೀತಿ ಒಂದೊಳ್ಳೆ ಬೀಳ್ಕೊಡುಗೆಯನ್ನ ನಾವು ಅದ್ರ ಬಗ್ಗೆ ನೀಡ್ತಾ ಹೋಗ್ತೀವಿ. ಆದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಒಂದು ವಿಷಾದಕರವಾದಂತಹ ಸುದ್ದಿಯನ್ನ ನಿಮ್ಮೊಟ್ಟಿಗೆ ಹಂಚ್ಕೊಬೇಕು. ಬಹುಶಃ ಧಾರವಾಡ ಕಡೆ ಆದಂತಹ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ಯಾರಿವರು ಫೋಟೋದಲ್ಲಿ ಕಾಣ್ತಿರೋರು? ಏನ್ ಮೇಡಮ್ ಕೇಳುವಂತಹ ಪ್ರಶ್ನೆನ ನಮ್ಮ ರಾಜ್ಯ ರಾಜಕಾರಣದ ಅಜಾತ ಶತ್ರು ಅಂತ ಕರೆಸ್ಕೊಳ್ಳುವಂತಹ ಶಾಸಕ ಶಾಮನೂರು ಶಿವಶಂಕರಪ್ಪ. ಹೌದಾ? ಸೊ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಕುರಿತು ಅವರು ಒಂದ್ ನಿಮಿಷ ಕ್ಷಮೆ ಇರ್ಲಿ. ಓಕೆ. ಶಾಮನೂರು ಶಿವಶಂಕರಪ್ಪ 1931 ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿ ಜನಿಸ್ತಾರೆ. ಶಿವಶಂಕರಪ್ಪರವರು ಕಳೆದ 3 ದಶಕಗಳಿಂದ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಸಮಿತಿಯ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ರಾಜ್ಯದ ಮಾಜಿ ತೋಟಗಾರಿಕಾ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಗಳನ್ನ ರಾಜ್ಯದ ತೋಟಗಾರಿಕಾ ಚಟುವಟಿಕೆಗಳಲ್ಲಿ ಉತ್ತೇಜಿಸಲು ವ್ಯವಸ್ಥಿತವಾಗಿ ಬಳಸಿಕೊಳ್ಳುವಂತಹ ನಿರ್ಧಾರವನ್ನ ಮುನ್ನಡೆಸಿದಂಥವ್ರು ಇವರು ದಾವಣಗೆರೆಯ ಅಂಗವಿಕಲರ ಆಶಾಕಿರಣ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಂಗವಿಕಲರ ಆಶಾಕಿರಣ ಟ್ರಸ್ಟ್ ಅನ್ನ ಸೃಷ್ಟಿಸಿದ್ರು. ಕ್ರಿಕೆಟ್ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್ ನ ಅಧ್ಯಕ್ಷರಾಗಿದ್ರು. ಅಖಿಲ ಭಾರತ ವೀರಶಿವ ಮಹಾಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಮತ್ತು ಹಲವಾರು ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಸೇರಿ ಇವರು ಕಾರ್ಯನಿರ್ವಹಿಸಿದ್ರು. ಇಷ್ಟು ಮಾತ್ರ ಅಲ್ಲದೆ ಎಷ್ಟೋ ಜನರಿಗೆ ಉಚಿತವಾಗಿ ಅನ್ನದಾಸೋಹ ಅಂತ ಕರಿತೀವಿ, ಹೌದಾ? ಅನ್ನದಾಸೋಹವನ್ನ ಮಾಡೋದು, ಮತ್ತೆ ವಿದ್ಯೆಗೆ ಸಹಾಯ ಮಾಡೋದು. ದಾವಣಗೆರೆ, ಧಾರವಾಡ ಇವೆಲ್ಲ ಎಜುಕೇಶನಲ್ ಹಬ್ ಅಂತ ಕರಿತೀವಿ ನಾವು. ಬಿಕಾಸ್ ದೀಸ್ ಆರ್ ದ ಪ್ಲೇಸ್ ದಟ್ ಇಸ್ ಫಾರ್ವರ್ಡೆಡ್ ಸೋ ಮಚ್ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್. ಅದಕ್ಕೆ ಶ್ರೀಯುತರವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದು ಬಹಳ ಬಹಳ ದೊಡ್ಡದಾಗಿರುತ್ತೆ. ಸೊ ಅವರು ನಿನ್ನೆ ಅಸುನೀಗಿದ್ದಾರೆ. ಅವರನ್ನ ನೆನೀತಾ ಅವರ ಒಂದು ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು. ಯಾಕಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ, ಶಿಕ್ಷಣ ಅನ್ನೋದು ಪ್ರತಿಯೊಂದು ಮಗುವಿನ ಹಕ್ಕು ಅಂತ ಅಂದ್ಬಿಟ್ಟು. ಆದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಬಹಳ ಕ್ವಾಲಿಟೇಟಿವ್ ಆಗಿರುವಂತಹ ಗುಣಮಟ್ಟದ ಶಿಕ್ಷಣವನ್ನ ನೀಡ್ಬೇಕು ಅನ್ನೋದು ನಮ್ಮ ವಿದ್ಯಾಶಕ್ತಿಯ ಬಹು ಪ್ರಮುಖವಾದಂತಹ ಒಂದು ಕೆಲಸ ಅಂತಾನೆ ಹೇಳ್ಬಹುದು. ಸೊ ಇದನ್ನ ಹೇಳ್ತಾ ಈ ವಿಷಯನ ಇಲ್ಲಿಗೆ ಬಿಡ್ತಾ ಇದ್ದೀನಿ. ಸೊ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಕೂಡ ಆಶಿಸೋಣ. ನಾನು ಶಾಮನೂರು ಶಿವಶಂಕರಪ್ಪ ಎಂಥ ಗಣ್ಯ ವ್ಯಕ್ತಿ ಅಲ್ವಾ? ಆದ್ರಿಂದ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಮಾಡಿ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ರಿಮೇನ್ ಸೈಲೆಂಟ್ ಫಾರ್ 1 minute in tribute and respect to ಶಾಮನೂರು ಶಿವಶಂಕರಪ್ಪ. Time starts now. ಧನ್ಯವಾದಗಳು. 1 ನಿಮಿಷ ಕಾಲಾವಕಾಶವನ್ನ ನೀಡಿ ಶ್ರೀಯುತರಿಗೆ ಗೌರವವನ್ನ ಸಲ್ಲಿಸಿದ್ಕೆ. ಸೊ ಇದನ್ನ ಹೇಳ್ತಾ ನಮ್ಮ ಪಾಠದ ಕಡೆಗೆ ನಾವು ಕ್ವಿಕ್ ಆಗಿ ಗಮನ ಹರಿಸ್ತಾ ಹೋಗೋಣ. ಸೊ ಯಾವ ಪಾಠವನ್ನ ಮಾಡ್ತಾ ಇದ್ವಿ ನಾವು? ಯಾವ ಪಾಠ? ಸಸ್ಯ ಹಾಗೂ ಪ್ರಾಣಿಗಳ ಜೀವನ ಚಕ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಹೌದಾ? ಸೊ ಅದೇ ಪಾಠನ ನಾವು ಕಲಿತಿದ್ದು.
ಎಸ್. ಸೊ ನಮ್ಮ ಸುತ್ತಲಿನ ವಸ್ತುಗಳು ಜೀವಂತ ಮತ್ತು ನಿರ್ಜೀವ ಅನ್ನೋದನ್ನ ಹೇಗೆ ವಿಂಗಡಿಸಬಹುದು, ಸಸ್ಯಗಳ ಜೀವನ ಚಕ್ರ, ಪ್ರಾಣಿಗಳ ಜೀವನ ಚಕ್ರ, ಇವೆಲ್ಲದರ ಕುರಿತು ನಾವು ಗಮನಿಸ್ತಾ ಇದ್ವಿ. ಕಪ್ಪೆಯ ಜೀವನ ಚಕ್ರ. ಸೊ ಮೊದಲನೇದಾಗಿ ಈ ರೀತಿ ಮೊಟ್ಟೆಯ ರೂಪದಲ್ಲಿರುತ್ತೆ. ಅದಾದ ನಂತರ ಈ ರೂಪ ಲಾರ್ವಾ ಅನ್ನುವಂತಹ ರೂಪವನ್ನ ಪಡ್ಕೊಳ್ಳುತ್ತೆ. ಗೋದಮೊಟ್ಟೆಯ ರೂಪವನ್ನ ಅದು ಪಡ್ಕೊಂತಾ ಹೋಗುತ್ತೆ. ಗೋದಮೊಟ್ಟೆಯ ರೂಪದ ನಂತರ ಮರಿಕಪ್ಪೆಯಾಗಿ ಅದು ನಂತರ ಪ್ರೌಢ ಕಪ್ಪೆ ಆಗುತ್ತೆ. ಸೊ ಮೊಟ್ಟೆ, ಬಾಲ ಹೊಂದಿರುವಂತಹ ಗೋದಮೊಟ್ಟೆ, ಕಾಲುಗಳನ್ನ ಹೊಂದಿರುವಂತಹ ಗೋದಮೊಟ್ಟೆ, ಮರಿಕಪ್ಪೆ, ಆ ನಂತರದಲ್ಲಿ ಪ್ರೌಢ ಕಪ್ಪೆ. ಈ ರೀತಿಯಾಗಿ ಒಂದು ಕಪ್ಪೆಯ ಜೀವನ ಚಕ್ರ ಸಾಗುತ್ತೆ. ಟ್ಯಾಡ್ಪಾಲ್ ಅಂದ್ರೆ ಗೋದಮೊಟ್ಟೆ, ಫ್ರಾಗ್ಲೆಟ್ ಅಂದ್ರೆ ಮರಿಕಪ್ಪೆ, ಆ ನಂತರದಲ್ಲಿ ಪ್ರೌಢ ಕಪ್ಪೆ ಆಗ್ತಾ ಹೋಗುತ್ತೆ. ಇದು ಕಪ್ಪೆಯ ಜೀವನ ಚಕ್ರವಾಗಿತ್ತು. ಸೊ ಒಟ್ಟಾರೆ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಿ ಪ್ರಪಂಚದ ಒಂದು ಭಾಗ. ಅವುಗಳು ತಮ್ಮ ಜೀವನದ ಹಾದಿಯಲ್ಲಿ ವಿವಿಧ ಬದಲಾವಣೆಗಳಿಗೆ ಒಳಗಾಗುತ್ತೆ. ಒಂದು ಸಣ್ಣ ಸಸ್ಯವು ಬೆಳೆದು ದೊಡ್ಡ ಮರವಾಗುತ್ತೆ ಅನ್ನೋದನ್ನ ನಾವು ಕಲ್ತಿದೀವಿ, ಹೌದಾ? ಪ್ರಾಣಿಗಳು ಮರಿಗಳ ಹಂತದಿಂದ ಪ್ರೌಢ ಹಂತಕ್ಕೆ ಹೇಗೆ ಬೆಳೆಯುತ್ತೆ ಮತ್ತು ಬದಲಾಗುತ್ತೆ ಅನ್ನೋದನ್ನ ಸಹ ನಾವು ಕಲ್ತಿದೀವಿ. ಸೊ ನಿಮ್ಮ ಮನೇಲಿ ಬೆಕ್ಕು ಮರಿ ಹಾಕ್ತು ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ದೊಡ್ಡ ಬೆಕ್ಕಿನ ತರನೇ ಆಗುತ್ತೆ ಅಲ್ವಾ, ತಿಂದು ಉಂಡು. ಸೊ ಆದ್ರಿಂದ ಈ ಜೀವನ ಚಕ್ರವು ಪ್ರತಿ ಪ್ರಾಣಿಗೆ ಬದಲಾಗುತ್ತೆ ಮತ್ತು ಅದನ್ನು ಅನನ್ಯ ಮತ್ತು ವಿಶೇಷವನ್ನಾಗಿಸ್ತಾ ಬರುತ್ತೆ. ಪ್ಯೂಪಾಗಳು ಕೀಟಗಳಾಗಿ ಮತ್ತು ಗೋದ ಮೊಟ್ಟೆಗಳು ಕಪ್ಪೆಗಳಾಗಿ ಬದಲಾಗುವುದನ್ನ ನಾವು ಈ ಪಾಠದಲ್ಲಿ ನೋಡಿದೀವಿ. ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಿ ಉಳಿಯಬೇಕು ಮತ್ತು ತಮ್ಮ ವಿಧದ ನಿರಂತರತೆಯನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿದಾಗ ಇಂತಹ ಬದಲಾವಣೆಗಳಾಗೋದು ಮುಖ್ಯ. ನಾವೇ ಅವುಗಳನ್ನ ಮತ್ತು ಅವುಗಳ ಆವಾಸವನ್ನ ಕಾಪಾಡ್ಬೇಕು. ಎಷ್ಟೋ ಸಲ ನೀವು ಟಿವಿ ನ್ಯೂಸ್ ಹಾಕ್ದಾಗ ನೋಡಿರ್ತೀರಾ, ಚಿರತೆ ಒಂದು ಊರಿಗೆ ಬಂದಿದೆ, ನಗರಕ್ಕೆ ಬಂದು ದನ ಒಂದನ್ನ ಹೊಡೆದು ತಿಂದಿದೆ, ಹೌದಾ? ನಾಯಿಯನ್ನ ಬೆರೆಸ್ಕೊಂಡು ಹೋಗಿದೆ, ಬೇಟೆ ಆಡ್ಲಿಕ್ಕೆ ಬಂದಿದೆ, ಮೊಸಳೆ ಒಂದು ಪ್ರತ್ಯಕ್ಷ ಆಗಿದೆ. ಯಾಕೆ ಆಗುತ್ತೆ? ಅದರ ಆವಾಸ ಸ್ಥಾನವನ್ನ, ಅದರ ಹ್ಯಾಬಿಟೇಟ್ ನ ನಾವು ನಾಶಪಡಿಸಿದಾಗ ಅದು ನಮ್ಮ ಸ್ಥಾನಕ್ಕೆ ಬರುತ್ತೆ. ಆದ್ರಿಂದ ಅವುಗಳ ಆವಾಸಗಳನ್ನ ಪೋಷಿಸುವ ಮತ್ತು ಸಂರಕ್ಷಿಸುವ ಮೂಲಕ ಬೆಳಿತಿರುವಂತಹ ಜೀವ ಜಗತ್ತಿನ ಬೆಳವಣಿಗೆಗೆ ಕೊಡುಗೆ ನೀಡಿದಂತಾಗುತ್ತೆ. ಸೊ ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾದಂತಹ ಒಂದು ಮಾತಿದೆ ಮಕ್ಕಳೇ. ಏನಿದು? ನಿಮ್ಮಲ್ಲಿ ಭಾಸ್ಕರ್ ಅಂತ ಯಾರಿದ್ದೀರಾ? ಓದ್ತೀರಾ ಭಾಸ್ಕರ್ ಅನ್ನೋರು? ಏನು ಹಿಂಗಂದ್ರೆ ಲೀವ್ ಅಂಡ್ ಲೆಟ್ ಲೀವ್ ಅಂತ ಹೇಳಿದ್ರೆ ಏನು, ಏನಂತ ಅರ್ಥ ಆಗುತ್ತೆ? ಲೀವ್ ಬದುಕಿ ಮತ್ತು ಬದುಕಲು ಬಿಡಿ ಅಂತ ಹೇಳಿದ್ರೆ ನಾವೂ ಬದುಕ್ಬೇಕು, ಬೇರೆಯವ್ರನ್ನು ಬದುಕಕ್ಕೂ ಬಿಡ್ಬೇಕು. ಸೊ ಆದ್ರಿಂದ ನಮ್ಮ ಜೀವನವನ್ನ ನಾವು ಬದುಕ್ತಾ ಬೇರೆಯವ್ರಿಗೆ ಯಾವುದೇ ರೀತಿ ತೊಂದರೆಯನ್ನ ಕೊಡದೆ ಬದುಕುವಂತಹ ಬಾಳಿದೆಯಲ್ಲ, ಅದೇ ಬಹಳ ಮೌಲ್ಯಪೂರ್ಣವಾದದ್ದು. ಆದ್ರಿಂದ ನಾವು ಈ ಪ್ರಪಂಚದಲ್ಲಿ ನಮಗೆಷ್ಟು ಹಕ್ಕಿದೆಯೋ ಎಲ್ಲ ಜಲಚರ, ಪ್ರಾಣಿ, ಪಕ್ಷಿ, ಕೀಟಗಳಿಗೂ ಕೂಡ ಅಷ್ಟೇ ಹಕ್ಕಿದೆ. ಆದ್ರಿಂದ ಅವುಗಳನ್ನ ಕಾಯೋದು, ಕಾಪಾಡೋದು ಅಥವಾ ಹಿಂಸಿಸದೇ ಇರೋದು ನಾವು ಮಾಡುವಂತಹ ಅತಿ ದೊಡ್ಡ ಕೆಲಸ ಅಂತ ಕರ್ಸ್ಕೊಳ್ಳುತ್ತೆ. ಇದಾಗಿತ್ತು ಈ ಹೊತ್ತಿನ ಪಾಠ. ಈಗ ಈ ಪಾಠ ಆದ ನಂತರ ವಾಡಿಕೆಯಂತೆ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಗಳನ್ನ ಕೇಳ್ತೀವಿ. ಆದ್ರೆ ಈಗ ಆಲ್ಮೋಸ್ಟ್ ಕೊನೆಯ ಪಾಠದ ಹಂತಕ್ಕೆ ಬಂದಿರೋದ್ರಿಂದ ಈ ಪಾಠವನ್ನ ಮುಗಿಸಿ ಆಲ್ ಅಟ್ ಒನ್ ಟೈಮ್ ಎಲ್ಲಾ ಚಾಪ್ಟರ್ ಗಳದ್ದು MCQs ಗಳನ್ನ ನೋಡ್ತಾ ಸೆಕೆಂಡ್ ಸೆಮಿಸ್ಟರ್ದು
MCQs ಗಳನ್ನ ನೋಡ್ತಾ ಹೋಗೋಣ. ಸೊ ಅವಾಗೊಂದು ರಿವಿಷನ್ ಅಥವಾ ಪುನರಾವರ್ತನೆಯನ್ನ ಮಾಡ್ದಂಗ ಆಗುತ್ತೆ. ಓಕೆ, ಈಗ ಇದನ್ನ ಹೇಳ್ತಾ ಮುಂದಿನ ಪಾಠದ ಕಡೆಗೆ ಹೋಗೋಣ. ಪಾಠದ ಹೆಸರು ಪಾಠದ ಹೆಸರು ನಿಸರ್ಗದ ಸಂಪತ್ತು. ಆಯ್ತಾ? ಸೊ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ಎಲ್ಲ ಪೇಜ್ ನಂಬರ್ 91 ಓಪನ್ ಮಾಡಿ. ಓಪನ್ ಮಾಡಿದ್ರಾ? ಶಾಲಾ ರಜಾ ದಿನಗಳು ಅಂತ ಹೇಳಿದ್ರೆ ಭೂಮಿ ಮತ್ತು ಸೂರ್ಯ ಯಾವಾಗ್ಲೂ ತುಂಬಾ ವಿನೋದಮಯವಾಗಿ ಇರುತ್ತೆ. ಯಾಕಂದ್ರೆ ಈ ರಜೆಯಲ್ಲಿ ಅವರು ತಮ್ಮ ಅಜ್ಜಿಯನ್ನ ಭೇಟಿ ಮಾಡಲು ಹೋಗ್ತಾರೆ. ಸೊ ಇವಾಗೆಲ್ಲ ಅಜ್ಜಿ ಮನೆ ಪಕ್ಕದ ರೋಡು, ಹಿಂದೆ ರೋಡು, ಪಕ್ಕದ ಏರಿಯಾ ಈ ರೀತಿ ಆಗಿದೆ. ಆಗೆಲ್ಲ ಊರಲ್ಲಿ ಇರ್ತಾ ಇದ್ರು. ಅಜ್ಜಿ ಮನೆಗೆ ಹೋಗೋದೇ ಒಂದ್ ರೀತಿ ಖುಷಿ ಅಂತ ಹೇಳ್ಬಹುದು. ಸೊ ಅಜ್ಜಿಯು ಪಶ್ಚಿಮ ಘಟ್ಟದ ಕಾಡಿನ ಅಂಚಿನಲ್ಲಿರುವಂತ ಒಂದು ಹಳ್ಳಿಯಲ್ಲಿ ವಾಸಿಸ್ತಾ ಇರ್ತಾರೆ. ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್ಸ್ ನೋಟ್ ಮಾಡ್ಕೊಳ್ಳಿ. ಪಶ್ಚಿಮ ಘಟ್ಟ ಅಂಡರ್ಲೈನ್ ಹಾಕಿ ಅದ್ರ ಮೇಲ್ ಬರೀರಿ ವೆಸ್ಟರ್ನ್ ಘಾಟ್ಸ್. ಓಕೆ, ಸೊ ವೆಸ್ಟರ್ನ್ ಘಾಟ್ಸ್ ಎಲ್ಲ ಹೇಗಿರುತ್ತೆ? ಬಹಳ ಸೌಮ್ಯವಾದಂತಹ ಪ್ರದೇಶ, ಸುಂದರವಾಗಿರುತ್ತೆ, ನಿಸರ್ಗದ ತಾಣದಂತೆ ಇರುತ್ತೆ. ಇಂತಹ ಪಶ್ಚಿಮ ಘಟ್ಟದ ಕಾಡಿನ ಅಂಚಿನಲ್ಲಿರುವಂತಹ ಒಂದು ಹಳ್ಳಿಯಲ್ಲಿ ಅವರು ವಾಸ ಮಾಡ್ತಿರ್ತಾರೆ. ಹಳ್ಳಿಯಲ್ಲಿನ ಗಾಳಿಯು ನಗರ ಪ್ರದೇಶಕ್ಕಿಂತ ಶುದ್ಧ ಮತ್ತು ತಂಪಾಗಿದೆ. ಒಂದು ಹಾಡಿದೆ, ಇಲ್ಲಿ ಬೀಸುವ ಗಾಳಿ ಊರಿಯಲ್ಲಿ ಯಾಕಿಲ್ಲ ಅಂತ ಅನ್ಬಿಟ್ಟು. ಅಂದ್ರೆ ಕಾಡಿನ ಗಾಳಿ ಏನಿರ್ತಲ್ಲ ಅದು ತುಂಬಾ ಪರಿಶುದ್ಧವಾಗಿರುತ್ತೆ, ತಂಪಾಗಿರುತ್ತೆ. ಅಲ್ಲಿ ಅವರು ತಮ್ಮ ಸುತ್ತಮುತ್ತ ಇರುವ ಸುಂದರವಾದಂತಹ ಬೆಟ್ಟಗಳು, ತೊರೆಗಳು ಮತ್ತು ಅನೇಕ ಆಸಕ್ತಿದಾಯಕ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತು ಪಕ್ಷಿಗಳನ್ನ ಕೂಡ ಅವರು ವೀಕ್ಷಿಸ್ತಾ ಇರ್ತಾರೆ. ಒಂದು ಮಧ್ಯಾಹ್ನ ಭೂಮಿ ಮತ್ತು ಸೂರ್ಯ ಆ ಸ್ಥಳದ ಬಗ್ಗೆ ಹೆಚ್ಚಿನ ವಿಷಯವನ್ನ ತಿಳಿಬೇಕಂತ ಅವ್ರ ಅಜ್ಜಿನ್ ಕೇಳ್ತಾರಂತೆ. ಆಗ ಅಜ್ಜಿ ಹೇಳ್ತಾರಂತೆ, ಮಕ್ಕಳೇ, ಈ ಪ್ರದೇಶವು ನಮ್ಮ ಜೀವನವನ್ನ ಸಮೃದ್ಧಗೊಳಿಸುವಂತಹ ಅನೇಕ ನೈಸರ್ಗಿಕ ಸಂಪತ್ತನ್ನ ಒಳಗೊಂಡಿದೆ ಅನ್ನೋದು ನಿಮ್ಗೆ ಗೊತ್ತಾ ಅಂತ. ಸೊ ನೈಸರ್ಗಿಕ ಸಂಪತ್ತು ಅಂತ ಹೇಳಿದ್ರೆ ಈ ಫಿಲಮ್ ಅಲ್ಲೆಲ್ಲ ತೋರಿಸ್ತಾರಲ್ಲ, ನಿಧಿ ಇರುತ್ತಲ್ಲ ಅಂತ ನಿಧಿನ, ಇದು ಒಂಥರ ನಿಧಿನೇ. ಯಾಕಂದ್ರೆ ಬಹಳ ಕಮ್ಮಿ ಮುಂದೆ ಸಿಗ್ತಾ ಹೋಗೋದು. ಸೊ ಇದೇ ನಮ್ಮ ನಿಸರ್ಗ. ಅಲ್ಲಿನ ಶುದ್ಧ ಗಾಳಿ ಉಲ್ಲಾಸದಾಯಕವಾಗಿದೆ ಮತ್ತು ಮಣ್ಣು ತುಂಬಾ ಫಲವತ್ತವಾಗಿದೆ. ಸೊ ಗಾಳಿ ಉಲ್ಲಾಸದಾಯಕವಾಗಿರುತ್ತೆ ಅಂದ್ರೆ ಈ ರೀತಿಯಾಗಿ ಇರುತ್ತೆ. ಒಂದ್ ನಿಮಿಷ ಶೇರ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಈ ರೀತಿ ಶುದ್ಧವಾದಂತಹ ಗಾಳಿ ಇರುವಂತಹ ಪ್ರದೇಶಗಳು, ಹಳ್ಳಿಯ ವಾತಾವರಣ, ಶುದ್ಧ ಹಸಿರು, ಆಕಾಶ, ಭೂಮಿ ಇವೆಲ್ಲ ಕಾಣ್ತಾ ಹೋಗಬಹುದು. ಈ ರೀತಿ ಫಲವತ್ತಾದಂತಹ ಮಣ್ಣು, ಫರ್ಟೈಲ್ ಸಾಯಿಲ್ ಅನ್ನು ಕೂಡ ಹೊಂದಿರುತ್ತೆ. ಮತ್ತೆ ವೈವಿಧ್ಯಮಯವಾದಂತಹ ಜೀವಿಗಳನ್ನ ಪೋಷಿಸುತ್ತೆ. ಸೊ ನೀವು ಲಾಸ್ಟ್ ಕ್ಲಾಸ್ ನಲ್ಲಿ ಅಬ್ಸರ್ವ್ ಮಾಡಿರಬಹುದು ಅಲ್ವಾ, ಕೆಲವೊಂದು ಜೀವಿಗಳು ಕೆಲವೊಂದು ಜಾಗದಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗುತ್ತೆ. ಈಗ ಪರ್ಷಿಯನ್ ಕ್ಯಾಟ್ ಅಂತ ಕೇಳಿದೀರಾ? ಕ್ಯಾಟ್ ಲವರ್ಸ್ ಅಥವಾ ಬೆಕ್ಕನ್ನ ಇಷ್ಟಪಡೋರಾಗಿದ್ರೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಈ ಒಂದು ಕ್ಯಾಟ್ ಒಂದು ದುಬಾರಿಯಾದಂತಹ ಕ್ಯಾಟ್, ಹತ್ತತ್ರ 20 ಲಕ್ಷ ಒಂದು ಕ್ಯಾಟ್ಗೆ ಕೊಡಕ್ ಬರುತ್ತೆ. ಸೊ ಅಂದ್ರೆ ಆಯಾ ಪ್ರದೇಶದಲ್ಲಿ ಸಿಗುವಂತಹ ಪ್ರಾಣಿ ಆಗಿರಬಹುದು, ಪಕ್ಷಿ ಆಗಿರಬಹುದು, ಅಥವಾ ತಿನ್ನುವಂತ ಆಹಾರ ಆಗಿರಬಹುದು, ಅದಕ್ಕೆ ನಾವ್ ಏದಕ್ಕೆ ದುಬಾರಿ ಬೆಲೆಯನ್ನ ತಚ್ಚಬೇಕು? ನಮ್ಮ ಸುತ್ತಮುತ್ತ ನೋಡಿದಾಗ ಅಲ್ಲೇ ಸೊಗಸಾಗಿರುವಂತದ್ದು ಸಿಗ್ತಾ ಹೋಗುತ್ತಲ್ವಾ. ಇರ್ಲಿ. ಈಗ ಸೊ ಏನಾಗುತ್ತೆ, ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಸೌರ ಬೆಳಕು ಪಡೆಯುತ್ತೆ, ಸೋಲಾರ್ ಎನರ್ಜಿ ಬಹಳ ಇರುತ್ತೆ. ಅನೇಕ ವಿಧಗಳಲ್ಲಿ ನಮಗೆ ಮತ್ತು ವಿವಿಧ ಪ್ರಾಣಿಗಳಿಗೆ ಆಹಾರ ಮತ್ತು ಆಶ್ರಯವನ್ನ ಇದು ಯಾವ್ದೋ ಸೋಲಾರ್ ಎನರ್ಜಿ ಒದಗಿಸುತ್ತೆ. ಈ ರೀತಿಯ ಇನ್ನಷ್ಟು ನೈಸರ್ಗಿಕ ಸಂಪತ್ತಿನ ಬಗ್ಗೆ ಇವತ್ತು ನಾವು ಯೋಚಿಸ್ತಾ ಹೋಗೋಣ. ಸೊ ಈಗ ಏನಾಗುತ್ತೆ, ಅಜ್ಜಿ ಕುಡಿಯಲು ಮತ್ತು ತರಕಾರಿ ಬೆಳೆಯಲು ನಾವು ನೀರನ್ನ ಬಳಸ್ತೀವಿ ಅನ್ನೋದು ಭೂಮಿ ಉತ್ತರಿಸ್ತಾಳೆ. ಹೌದು, ನಮ್ಮ ಉಳಿವಿಗಾಗಿ ಮತ್ತು ನಮ್ಮ ಜೀವನವನ್ನ ಹೆಚ್ಚು ಆರಾಮದಾಯಕವಾಗಿರಿಸಲು ನಮಗೆ ಈ ಸಂಪತ್ತುಗಳು ಬೇಕು. ಈ ನೈಸರ್ಗಿಕ ಸಂಪತ್ತುಗಳಿಲ್ಲದಿದ್ದರೆ ಭೂಮಿಯ ಮೇಲೆ ಯಾವುದೇ ರೀತಿಯಾದಂತಹ ಜೀವ ಇರಲು ಸಾಧ್ಯವಾಗ್ತಾ ಇರ್ಲಿಲ್ಲ ಅಂತ ಈಕೆ ಸಹ ಹೇಳ್ತಾಳೆ. ಸೊ ಯಾವುದೇ ಆಗಿರ್ಲಿ, ನನ್ಗೂ ಕೂಡ
ಒಂದು ಬೇಕು ಅನ್ನುವಂಥ ಸ್ವಭಾವ. ಹೌದಾ? ಸೊ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗಾಳಿ. ಸೊ ಗಾಳಿಯ ಜೊತೆಗೆ ನಿಮ್ಗಿರುವಂತಹ ಸಂಬಂಧ, ಒಡನಾಟ ಹೇಳಿ. ಗೌರಿ ಯಾರಿದ್ದೀರಾ? ಹೂ ಇಸ್ ಗೌರಿ ಹಿಯರ್? ಪ್ಲೀಸ್ ಸ್ಟ್ಯಾಂಡ್ ಅಪ್ ಅಂಡ್ ಸ್ಟಾರ್ಟ್ ಟೆಲ್ಲಿಂಗ್ ಅಸ್. ಗಾಳಿ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಮ್ಗೆ? ಸೊ ಏನಾಗುತ್ತೆ, ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಂತೂ ಆಚೆ ಕಾಲಿಡಕ್ ಆಗೋದಿಲ್ಲ. ಬೇರೆ ಸಮಯದಲ್ಲಿ, ಮುಂಜಾನೆಯ ಸಮಯದಲ್ಲಿ ನೆನ್ಪಿದ್ಯಾ? ಮುಂಜಾನೆಯ ಸಮಯದ ಹಾಡು ನಿಮ್ಗೆಲ್ಲ ಬಹುಶಃ 6ನೇ ಕ್ಲಾಸಿಗೆ ಇರ್ಬೇಕೇನೋ. ನಾವು ಓದ್ ಟೈಮಲ್ಲೇ 6ನೇ ಕ್ಲಾಸಿಗೆ ಇತ್ತು. ಒಂದು ಮುಂಗಾರಿನ ಮುಂಜಾನೆಯಲ್ಲಿ ಸೋನೆ ಮಳೆಯು ಅಂತ GS ಶಿವರುದ್ರಪ್ಪ ಅವ್ರು ಬರ್ತಿರೋದು ಇದೆಯಾ ನಿಮ್ಗೆಲ್ಲರಿಗೂ? ಡು ಯು ಹ್ಯಾವ್ ದಟ್ ಪೋಯಮ್? ಇಲ್ವಾ? ಓಕೆ. ಒಂದು ಮುಂಜಾನೆ ಅಜ್ಜಿಯು ಪ್ರಾಣಾಯಾಮ, ಪ್ರಾಣಾಯಾಮ ಅಂದ್ರೆ ಉಸಿರಾಟದ ಪ್ರಾಣಾಯಾಮ, ವ್ಯಾಯಾಮ ಮಾಡೋದ ಭೂಮಿ ಮತ್ತು ಸೂರ್ಯ ಗಮನಿಸ್ತಾರೆ. ಅಜ್ಜಿ ಮಕ್ಕಳಿಗೆ ತನ್ನೊಂದಿಗೆ ಸೇರಿಕೊಳ್ಳುವಂತೆ ಹೇಳ್ತಾರೆ. ನಾನು ದೀರ್ಘವಾಗಿ ಉಸಿರನ್ನ ತೆಕ್ಕೊಳ್ತೇನೆ, ಮತ್ತೆ ಅದನ್ನ ಹೊರ ಹಾಕ್ತಾ ಇದ್ದೇನೆ. ಇದು ಶ್ವಾಸಕೋಶವು ಹೆಚ್ಚು ಶುದ್ಧ ಗಾಳಿಯನ್ನ ಪಡೆಯಲು ಮತ್ತು ಆರೋಗ್ಯವಾಗಿರಲು ಸಹಾಯ ಮಾಡುತ್ತೆ ಅಂತ ಅವ್ರು ಹೇಳ್ತಾರೆ. ಭೂಮಿ ಮತ್ತು ಸೂರ್ಯ ಅಜ್ಜಿಯೊಂದಿಗೆ ಕುಳಿತು ದೀರ್ಘ ಉಸಿರಾಟ ಪ್ರಾರಂಭಿಸ್ತಾರೆ. ನಾವು ಕೂಡ ಪ್ರಾಣಾಯಾಮ ಮಾಡಬಹುದು. ಮಾಡೋಣ ಈ ಕ್ಲಾಸ್ ಅಲ್ಲಿ. ನಾವು ಅನುಭವವನ್ನ ಪಡ್ಕೊಂತಾ ಹೋಗೋಣ. ದೀರ್ಘ ಉಸಿರನ್ನ ಒಳ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಗಾಳಿಯನ್ನ ಹೊರಗೆ ಹಾಕಿ. ಈಗ ಇನ್ಹೇಲ್, ಎಕ್ಸೇಲ್. ಅರ್ಥ ಆಯ್ತಾ? ನಿಧಾನವಾಗಿ ಹೊರ ಹಾಕ್ಬೇಕಾಗತ್ತೆ. ಮತ್ತೊಮ್ಮೆ ಎಲ್ಲರೂ ಸ್ಟ್ರೇಟ್, ಸ್ಪೈನ್ ಸ್ಟ್ರೇಟ್, ಬೆನ್ಮೂಳೆ ಸ್ಟ್ರೇಟ್ ಆಗಿರ್ಬೇಕು. ಸೊ ದೀರ್ಘವಾಗಿ ಉಸಿರನ್ನ ಒಳ ತೆಕ್ಕೊಳ್ಳಿ. ನಿಮ್ಗೆ ಸಾಧ್ಯವಾದಷ್ಟು ಕಾಲ ಉಸಿರನ್ನ ತಡೆ ಹಿಡಿರಿ. 1, 2, 3, 4, 5, 6. ಸಾಕು, ಹೊರಬಿಡಿ. ಓಕೆ, ನಿಧಾನವಾಗಿ ಹೊರಬಿಡಿ. ಹೊಟ್ಟೆ ತುಂಬಾ ಗಾಳಿ ತಗೊಳ್ಳಿ. ಇನ್ಹೇಲ್, ಕೌಂಟ್ 1, 2, 3. ಹೀಗೆ ನಿಧಾನವಾಗಿ ಅದನ್ನ ಆಚೆ ಬಿಡ್ಬೇಕಾಗತ್ತೆ. ಓಕೆ. ಸೊ ನೀವ್ ಎಷ್ಟು ಹೊತ್ತು ಉಸಿರನ್ನ ಹಿಡ್ದಿಡಲು ಸಾಧ್ಯವಾಗುತ್ತೆ? ಕೆಲವ್ರಿಗೆ 10 ಸೆಕೆಂಡ್ ಆಗಿರ್ಬೋದು, ಕೆಲವ್ರಿಗೆ ಅರ್ಧ ನಿಮಿಷ ಆಗಿರ್ಬೋದು, ಕೆಲವ್ರಿಗೆ 1 ನಿಮಿಷ ಆಗಿರಬಹುದು. ಓಕೆ, ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೀವು ಉಸಿರನ್ನ ಹಿಡ್ದಿಟ್ಟಾಗ ನಿಮ್ಗೆ ಆದಂತಹ ಅನುಭವ ಏನು? ಉಸಿರು ಕಟ್ಟಂಗ ಅನುಭವ ಆಗುತ್ತೆ ಅಲ್ವಾ? ಸೊ ಆದ್ರಿಂದ ದೀರ್ಘಕಾಲ ಉಸಿರನ್ನ ಹಿಡ್ದಿಡೋದು ತಪ್ಪಾಗುತ್ತೆ. ಇದರಿಂದ ನಿಮ್ಗೆ ತೊಂದರೆಗಳು ಕೂಡ ಉಂಟಾಗಬಹುದು. ಈಗ ನಮ್ಮ ಉಸಿರನ್ನ ದೀರ್ಘಕಾಲ ಹಿಡಿದಿಡುವುದು ಕಷ್ಟ ಅಂತ ನಮ್ಗೆ ಈ ಚಟುವಟಿಕೆಯಿಂದ ಗೊತ್ತಾಗುತ್ತೆ. ಇಟ್ಸ್ ನಾಟ್ ಆಸ್ ಈಸಿ ಆಸ್ ಇಟ್ ಕುಡ್ ಬಿ ಸೀನ್ ಅಲ್ವಾ? ನಾವು ನಮ್ಮ ಉಸಿರಾಡುವಂತಹ ಗಾಳಿಯಲ್ಲಿ ಆಕ್ಸಿಜನ್ ಇದೆ. ತನ್ನ ಕಾರ್ಯಗಳನ್ನ ದೀರ್ಘಕಾಲದವರೆಗೆ ಅದು ಹಿಡಿದಿಟ್ಟಾಗ ತನ್ನ ಕಾರ್ಯಗಳನ್ನ ನಿರ್ವಹಿಸಲು ದೇಹಕ್ಕೆ ಸಾಕಷ್ಟು ಶಕ್ತಿಯನ್ನ ಕೊಡುತ್ತೆ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಆದ್ರಿಂದ ನಮ್ಮ ಉಳಿವಿಗೆ ಆಕ್ಸಿಜನ್ ಅಗತ್ಯವಿದೆ. ಅಂತೆಯೇ ಬಹುತೇಕ ಜೀವಿಗಳ ಉಳಿಮೆಗೆ ಆಕ್ಸಿಜನ್ ಕೂಡ ಅಗತ್ಯ ಇರುತ್ತೆ. ಸೊ ವಾಟ್ ಇಸ್ ದಟ್ ಪ್ಲೇಸ್ ದ ವೈಟಲ್ ರೋಲ್ ಇಲ್ಲಿ? ಆಕ್ಸಿಜನ್. ಅರ್ಥ ಆಯ್ತಾ? Clear with this point, children? ಈಗ ಭೂಮಿಯನ್ನ ಸುತ್ತುವರೆದಿರುವಂತಹ ಗಾಳಿಯು ಅನಿಲಗಳ ಮಿಶ್ರಣವಾಗಿದೆ ಅನ್ನೋದು ನಮ್ಗೆ ಗೊತ್ತು ಅಲ್ವಾ? ಗಾಳಿಯಲ್ಲಿ ಕೆಲವು ಅನಿಲಗಳನ್ನ ಹೆಸರಿಸಬಹುದು. ಈಗ ಗಾಳಿಯಲ್ಲಿ ನೈಟ್ರೋಜನ್, ಹೇಳಿ, ಫಾಸ್ಟ್ ಆಗಿ ಹೇಳ್ಬೇಕು. ಆಕ್ಸಿಜನ್, ವೆರಿ ಗುಡ್.
ಆರ್ಗನ್, ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಸಣ್ಣ ಪ್ರಮಾಣದಲ್ಲಿ ಈ ತರ ಅನಿಲಗಳು ಇರುತ್ತೆ. ಅರ್ಥ ಆಗ್ತಾ ಇದ್ಯಾ? ಹೋಗ್ತಾ ಇದೆಯಾ, ತಲೆಗೆ ಹೋಗ್ತಾ ಇದೆಯಾ? ಸೊ ಆದ್ರಿಂದ ನೈಟ್ರೋಜನ್, ಆಕ್ಸಿಜನ್, ಆರ್ಗನ್ ಮತ್ತೆ ಇನ್ನಿತರ ಅನಿಲಗಳು, ಕಾರ್ಬನ್ ಡೈಆಕ್ಸೈಡ್. ಸೊ ಇವೆಲ್ಲವೂ ಕೂಡ ಏನು, ಗಾಳಿಯ ಅನಿಲಗಳ ಮಿಶ್ರಣವಾಗಿದೆ. ಸೊ ಏನಾಗುತ್ತೆ, ಶೇಕಡಾವಾರು ಗಾಳಿಯ ಸಂಯೋಜನೆಯನ್ನ ನೀಡುತ್ತದೆ. ಸೊ ಈ ಚಿತ್ರವನ್ನ ನೀವು ಗಮನಿಸ್ತಾ ಹೋಗಬಹುದು, ಯಾವ ರೀತಿ ಗಾಳಿಯ ಸಂಯೋಜನೆಯನ್ನ ಅದು ನೀಡ್ತಾ ಬರುತ್ತೆ ಅಂತ. ನೋಡ್ಕೊಂತಾ ಇದ್ದೀರಾ? ನೋಟ್ ಮಾಡ್ಕೊಂಡ್ರಾ? ಆಯ್ತಾ ಮಕ್ಳೇ, ನೋಟ್ ಮಾಡ್ಕೊಂಡ್ರ ಇದನ್ನ? ಸೊ ನೈಟ್ರೋಜನ್, ಆಕ್ಸಿಜನ್, ಆರ್ಗನ್, ಇನ್ನಿತರ ಅನಿಲಗಳು, ಕಾರ್ಬನ್ ಡೈಆಕ್ಸೈಡ್, ಇವೆಲ್ಲವನ್ನ ನಾವು ಇಲ್ಲಿ ಕಾಣ್ತಾ ಹೋಗಬಹುದು ಫಲವತ್ತಾದ ಮಣ್ಣಲ್ಲಿ. ಅದೇ ರೀತಿ ಎಷ್ಟು ಜನಕ್ಕೆ ಬೆಳಗ್ಗೆ ಸೂರ್ಯನ ಬಿಸಿಲನ್ನ ತೆಗೆದುಕೊಳ್ಳುವಂತಹ ಅಭ್ಯಾಸ ಇರುತ್ತೆ? ಸೊ ಎಷ್ಟು ಜನಕ್ಕೆ ಅಭ್ಯಾಸ ಇರ್ತದೆ? ಇದೆಲ್ಲ ತುಂಬಾ ಒಳ್ಳೆ ಒಳ್ಳೆ ಅಭ್ಯಾಸ. ಫ್ರಮ್ ದಿಸ್ ವೆರಿ ಎಂಗೇಜ್ ಯು ಹ್ಯಾವ್ ಟು ಎಂಗೇಜ್ ಯೋರ್ ಸೆಲ್ಫ್ ಇನ್ ದೀಸ್ ಕೈಂಡ್ ಆಫ್ ಹ್ಯಾಬಿಟ್. ಅರ್ಥ ಆಯ್ತಾ? ಸೊ ಏನ್ ಮಾಡಬಹುದು ನೀವು, ಸೂರ್ಯನ ಎಳೆ ಬಿಸಿಲಿನಲ್ಲಿ ನಿಮ್ಮ ಮೈಯನ್ನ ಚಳಿ ಕಾಯಿಸ್ಕೊಳೋದು, ಅಥವಾ ಮೈಗೆ ಯಾವ್ದಾದ್ರು ಕೊಬ್ಬರಿ ಎಣ್ಣೆ ಇಂಥ ಎಣ್ಣೆ ಹಾಕಿದ್ರೆ ಹೋಗಿ ನಿಂತ್ಕೊಳೋದು. ಹೀಗ್ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಚರ್ಮದ ಆರೋಗ್ಯಕ್ಕೂ ಒಳ್ಳೇದು, ನಿಮ್ಮ ಮನಸ್ಸಿನ ಆರೋಗ್ಯಕ್ಕೂ ಒಳ್ಳೇದು. ಮತ್ತೆ ಸೂರ್ಯನನ್ನ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಪ್ರಾಣೇಶ ಅಂತ ಕರೀತಾರೆ. ಪ್ರಾಣವನ್ನ ನೀಡುವಂತ ಈಶ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಜಲಚರಗಳು ಹಾಗು ಹೋಗುಗಳಾಗ್ಬೇಕು ಅಂದ್ರೆ ಅದಕ್ಕೆ ಸೂರ್ಯನ ಕೃಪೆ ಅನ್ನೋದು ಸಿಗ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಆದ್ರಿಂದ ಇದು ಸೂರ್ಯನ ಒಂದು ನೈಸರ್ಗಿಕವಾದಂತಹ ಚಿತ್ರ. ಇದೇನ್ ಚಿತ್ರ? ವಿಚ್ ಪಿಕ್ಚರ್ ಇಸ್ ದಿಸ್? ಅಫ್ಕೋರ್ಸ್, ಎಷ್ಟೋ ಜನರ ಕನಸು ಅಲ್ವಾ, ಹಳ್ಳಿ ಮನೆಯ ಚಿತ್ರ ಇದು. ವಿಲೇಜ್ ಹೌಸ್. ಹೌದಾ? ಸೊ ಇವೆಲ್ಲ ಕೂಡ ಬಹಳ ಸುಂದರವಾದಂತಹ ಚಿತ್ರಗಳನ್ನ ನಿಮ್ಗೋಸ್ಕರ ತಂದಿದ್ದೀನಿ. ಇದ್ ನೋಡಿ, ಇದು ಅಸ್ಸಾಂನಲ್ಲಿ ಟೀ ಪ್ಲಾಂಟೇಶನ್ ಅಲ್ಲಿ ಟೀ ಅನ್ನ ಕೀಳ್ತಾ ಇರೋದು, ಟೀ ಎಲೆಗಳನ್ನ ಕೇಳ್ತಾ ಇರೋದು. ಚಹದ ಎಲೆಗಳು ಅಂತ ಕರಿತೀವಲ್ಲ, ಅದನ್ನ ಈ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ನೋಡಿ, ಆಗುಂಬೆ ಘಾಟಿನ ಬೀದಿಗಳು ಈ ರೀತಿಯಾಗಿ ಕಾಣುತ್ತೆ ಫೋಟೋದ ಕಣ್ಣಿಗೆ. ನೆಕ್ಸ್ಟ್ ಗೊತ್ತಾಯ್ತಾ? ಇದ್ ನೋಡ್ಕೊಂಡ್ರಾ? ನೆಕ್ಸ್ಟ್ ಇದೇನಿದು, ಏನ್ ನೆನಪಾಗುತ್ತೆ? ಊಟ ನೆನಪಾಗುತ್ತೆ ಮೇಡಮ್, ಮನೆ ನೆನಪಾಗುತ್ತೆ ಮೇಡಮ್. ಹೌದಾ? ಓಕೆ. ಹಳ್ಳಿ ಮನೆಗಳಲ್ಲಿ ಇದೇ ರೀತಿ ಡಬಲ್ ಕುಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಪಾತ್ರೆಗಳನ್ನೆಲ್ಲ ಇಟ್ಟು ಅಡ್ಗೆಯನ್ನ ಮಾಡ್ತಾ ಇದ್ರು, ಬೇಯಿಸ್ತಾ ಇದ್ರು. ಹೇಳಿ, ಏನ್ ಹೇಳ್ತೀರಾ? ಏನ್ ಕಾಣಿಸುತ್ತೆ? ಇದು ನಿಮ್ಗೆ ಏನ್ ಅರ್ಥ ಆಗುತ್ತೆ? ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಲ್ಲ, ಅದು ಯಾವ್ದೋ ಪಂಚೆ ತೆಗ್ದ ಮೇಲೆ ಹಾಕಿದಾರೆ ಅಷ್ಟೇ. ಇಟ್ಸ್ ನಾಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಬೇರೆ ಏನ್ ಅರ್ಥ ಆಗುತ್ತೆ? ಗುಂಡಿಗೆ ಕಂಬಗಳು, ಚೇರ್ಗಳು ಇವೆಲ್ಲ ಇದೆ ಅಂತ ಹೇಳಿದ್ರೆ ಇದು ಕುತ್ಕೊಂಡು ಮಾತಾಡ್ಲಿಕ್ಕೆ ಇರುವಂತಹ ಜಾಗ ಆಗಿರಬಹುದಾ? ಯು 100% ರೈಟ್. ಹೌದು, ಇದು ಕುತ್ಕೊಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಇರುವಂತಹ ಜಾಗ. ಹಳ್ಳಿ ಮನೆಗಳಲ್ಲಿ ಈ ರೀತಿಯಾಗಿತ್ತು ನೋಡಿ, ಈ ತರ ಪರಿಸರ ವ್ಯವಸ್ಥೆ ಎಲ್ಲ ಇದ್ವು.
ನೋಡಿದ್ರೆ ಪಿಕ್ಚರ್ಸ್ ಗಳೆಲ್ಲ. ಸೊ ಇವೆಲ್ಲವೂ ಕೂಡ ಮರದ ಎಲೆಗಳಾಗಿರಬಹುದು ಅಥವಾ ಅದು ಕಂಪಿಸಿದಾಗ ಉಂಟಾಗೋ ಸದ್ದುಗಳಾಗಿರಬಹುದು, ತಂತಿಯ ಮೇಲೆ ಒಣಗಲು ಹಾಕಿರುವಂತಹ ಬಟ್ಟೆಗಳು ತೂಗಾಡೋದಾಗಿರಬಹುದು, ಒಮ್ಮೆಲೆ ಫ್ಯಾನ್ ತಿರುಗಲು ಆರಂಭಿಸಬಹುದು, ಅಥವಾ ತೆರೆದ ಪುಸ್ತಕದ ಪುಟಗಳು ಗಟಗಟಿಸುವುದನ್ನ ನೋಡಿರಬಹುದು. ಸೊ ಇವಾಗ ಗಟಗಟಿಸೋದು ಅಂತ ಹೇಳಿದ್ರೆ, ಪುಸ್ತಕಗಳು ಗಟಗಟಿಸೋದು ಅಂತ ಹೇಳಿದ್ರೆ ನಾಟ್ ಕೆಪ್ಟ್ ಇನ್ ಆರ್ಡರ್ ಅಂತ, ಅಲ್ಲಿ ಇಲ್ಲಿ ಹರ್ಕಲ್ ಪರ್ಕಲ್ ಆಗಿರುತ್ತೆ ಅಂತ. ಹೌದಾ? ನೀ ಬಿಡಿ ಮಕ್ಳೇ ಜಾನ್ರು. ಹ್ಮ್. ನೀವು ಗಾಳಿಯ ಇರುವಿಕೆಯನ್ನ ಗಮನಿಸ್ತೀರಾ? ಚಲಿಸುವ ಗಾಳಿಯನ್ನ ಮಾರುತ ಅಂತ ಕರೆಯಲಾಗುತ್ತೆ. ಸೊ ಚಂಡಮಾರುತ ಅಂದ್ರೆ ಚಲಿಸ್ತಾ ಇರುವಂತಹ ಗಾಳಿಗಳನ್ನ. ಓಕೆ. ಸೊ ಕೆಲವೊಮ್ಮೆ ಗಾಳಿಯು ವೇಗವಾಗಿ ಬೀಸುತ್ತೆ, ಉದಾಹರಣೆಗೆ ಚಂಡಮಾರುತ. ಆ ನಂತರ ಕೆಲವೊಮ್ಮೆ ಅದರ ತಂಗಾಳಿಯಂತೆ ನಿಧಾನವಾಗಿ ಬೀಸುತ್ತೆ. ಮತ್ತೆ ನೀವು ಗಿರಿಗಟ್ಲೆ ಏನಿದೆ ಅಲ್ವಾ, ಅವರೊಂದಿಗೆ ಇಲ್ಲಿ ಕೂಡ್ದು ಅಂತ ಸಮಯದಲ್ಲಿ. ಓಕೆ. ಸೊ ಮತ್ತೊಂದಿಷ್ಟು ಚಟುವಟಿಕೆಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗಿದೆ. ಸೊ ಆ ಚಟುವಟಿಕೆಗಳನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮಾಡಿಸ್ತೀನಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ಬಗ್ಗೆ ಯಾರಿಗಾದ್ರೂ ಏನಾದ್ರು ಅನುಮಾನಗಳಿದ್ರೆ, ಸಂದೇಹಗಳಿದ್ರೆ ಅದನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು. ಯಾರಿಗಾದ್ರೂ ಏನಾದ್ರು ಅನುಮಾನಗಳಿದ್ಯಾ, ಸಂದೇಹಗಳಿದ್ಯಾ ಈ ಪಾಠದ ಬಗ್ಗೆ? ಪಾಠ ಈಸಿ ಅಂತ ಅನಿಸ್ತಾ ಇದೆಯಾ ಅಥವಾ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದ್ಯಾ? ಬೇಗ ಬೇಗ ಇದೊಂದು ಪಾಠವನ್ನ ಮುಗಿಸ್ಕೊಂಡ್ಬಿಡೋಣ. ಇದು ಮೋಸ್ಟ್ಲಿ ಕಡೆಯ ಪಾಠ ಇರ್ಬೇಕು. ಇದಾದ ನಂತರ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೆಸ್ಟ್ ಗಳನ್ನ ನೋಟ್ ಮಾಡ್ಕೊಂತಾ ಹೋಗೋಣ. ಅರ್ಥ ಆಯ್ತಾ? ಕ್ಲಿಯರ್ ವಿತ್ ದಿಸ್ ಚಿಲ್ಡ್ರನ್? ಆದ್ರಿಂದ ಇಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನ ಬಳಸೋದು ಯಾವ್ದು? ಫಸ್ಟ್ ಗಾಳಿ, ಏರ್. ಏರ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ. ನೋಟ್ ಮಾಡ್ಕೊಂಡ್ರಾ? ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಹೋಗೋಣ, ಈ ಕ್ಲಾಸಿನ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಸೊ ಮುಂದುವರೆದ ಭಾಗ ಅಂತ ಹೇಳಿದ್ರೆ ಯಾವ್ದು ಮೇಡಮ್? ಮುಂದುವರೆದ ಭಾಗ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಒಂದು ವಿಂಡ್ ಮಿಲ್ ಅನ್ನ ತಯಾರಿಸಬಹುದು. ವಿಂಡ್ ಮಿಲ್ ನ ಕೇಳಿದೀರಾ? ಏನ್ ವಿಂಡ್ ಮಿಲ್ ಅಂತ ಹೇಳಿದ್ರೆ? ವೆರಿ ಗುಡ್. ವಿಂಡ್ ಮಿಲ್ ಅಂದ್ರೆ ಗಾಳಿಯ ಯಂತ್ರ ಮೇಡಮ್ ಅಂತ ಒಂದು ಮಗು ನಮ್ಗೆ ಉತ್ತರವನ್ನ ಕೊಟ್ಟಿದೆ. ವೆರಿ ವೆರಿ ಗುಡ್. ಹೌದು, ಇದು ಗಾಳಿ ಯಂತ್ರಗಳ ಸ್ಥಾವರ ಅಂತ ಕರಿತೀವಿ. ಸೊ ಮುಂದಿನ ಕ್ಲಾಸ್ ನಲ್ಲಿ ವಿಂಡ್ ಮಿಲ್ ಅಂದ್ರೆ ಏನು ಅಂತ ತುಂಬಾ ಸೂಕ್ಷ್ಮವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಗೆ ಇಷ್ಟು ಸಾಕು ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.